ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಕಳೆದ ಕ್ಲಾಸಲ್ಲಿ ರಚನೆಗಳ ಬಗ್ಗೆ 3 ರಚನೆಯನ್ನು ಮಾಡಿದ್ದೀವಿ. ಅದರಲ್ಲಿ ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ದೆ, 2 ಲೆಕ್ಕ ಹೋಮ್ವರ್ಕ್ ಕೊಟ್ಟಿದ್ದೆ. ಮೋಸ್ಟ್ಲಿ ನೀವೆಲ್ಲ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ. ಮಾಡದೇ ಇದ್ದರೆ ಒಂದು ಸಲ ಮಾಡುವಂಥ ವಿಧಾನ ರಫಾಗಿ ಹೇಳ್ತೀನಿ, ನೀವು ಮತ್ತು ಅದನ್ನು ನೀಟಾಗಿ ಮಾಡ್ಬೋದು. ಒಂದನೇ ಪ್ರಶ್ನೆ ಏನು ಹೇಳ್ತದೆ ಅಂದರೆ, ಎ ಬಿ ಎಂಬ 7.6 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಎಳೀರಿ. ಫಸ್ಟ್ ಏನು ಮಾಡಬೇಕು, ಸ್ಕೇಲು ಪೆನ್ಸಿಲ್ ತಗೊಂಡು 7.6 ಸೆಂಟಿಮೀಟರ್ ಉದ್ದದ ರೇಖೆ ಎಳಿಬೇಕು, ರೇಖಾಖಂಡ ಅಂತ ರೇಖೆ. ಆಮೇಲೆ ಕಳೆದ ಸಲ ನಿಮ್ಗೆ ಹೇಳಿದಾಗೆ ಇಲ್ಲಿ ಒಂದು ಲಘುಕೋನ ಮಾಡಬೇಕು. ಲಘುಕೋನ ಮಾಡಿ ಅದಕ್ಕೆ ಕಿರಣ ಅಂತ ಕರೀತಾರೆ. AX ಎಂಬ ಕಿರಣ ಎಳಿಬೇಕು. AX ಎಂಬ ಕಿರಣ ಅಂದರೆ ಏನಂದರೆ, ಅದಕ್ಕೆ ಎಂಡ್ ಇಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ A ಇರುತ್ತೆ, ಎಂಡಿಂಗ್ ಎಷ್ಟು ಬೇಕಾದ್ರೆ ಎಷ್ಟು ದೂರ ಬೇಕಾದ್ರೆ ಹೋಗು. ಸೊ AX ಎಂಬಂಥ ಕಿರಣ ಎಳಿಬೇಕು. ಆಮೇಲೆ ಈ ರೇಖೆಯನ್ನು, AB ರೇಖೆಯನ್ನು 5:8 ಅನುಪಾತದಲ್ಲಿ ವಿಭಾಗಿಸಿರಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ 5 + 8 13 ಭಾಗ ಮಾಡ್ಕೋಬೇಕು. ಸೊ ಇಲ್ಲಿಂದ A1 A2 A3 A4 ಅಂತ 13 ತನಕ ಮಾಡ್ಕೊಂಡು ಹೋಗ್ಬೇಕು. ಕೊನೆಯ 13 ಇಲ್ಲಿ A5 ಅಂತ. ಈ ಥರ 13 ಮಾರ್ಕ್ ಹೇಗೆ ಮಾಡಬೇಕು, ಕಾಂಪಾಸಲ್ಲಿ ಒಂದೇ ತ್ರಿಜ್ಯ ಇಟ್ಕೊಬೇಕು. A1 ಎಷ್ಟಿದೆಯೋ A1 A2 ಅಷ್ಟೇ ಇರಬೇಕು. A2 A3 ಎಲ್ಲ ಹಾಗೆ ಒಂದೇ ತ್ರಿಜ್ಯ ಇಟ್ಕೊಂಡು ಕಾಂಪಾಸಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೇಕು, ಸರಿನಾ. ಆಮೇಲೆ A13 ಅಂತ ಬರುತ್ತಲ್ಲ, ಇದನ್ನು ಬಿಗೆ ಸೇರಿಸ್ಬೇಕು. A13 ಬಿಗೆ ಸೇರಿಸ್ಬೇಕು. ಈ ಥರ ನೇರವಾಗಿ ಬರುತ್ತೆ ಅಂತಿಲ್ಲ, ಸ್ವಲ್ಪ ಓರೇ ಬರ್ಬೋದು. ನಿಮ್ಮ ಚಿತ್ರದಲ್ಲಿ ಹೇಗೆ ಬರುತ್ತೆ ನೋಡ್ಕೊಳ್ಳಿ. ನಾನೀಗ ರಫಾಗಿ ಮಾಡಿದ್ದೀನಿ, ಅದನ್ನು ಹಾಗೆ ಕಾಣಿಸ್ತದೆ ಅಷ್ಟೇ. ಆಮೇಲೆ A13Bಗೆ ಸಮಾನಾಂತರವಾಗಿ A5Cಯನ್ನು ಎಳಿಬೇಕು. ಅದು ಹೆಂಗೆ ಎಳೆಯೋದು, A13ನಲ್ಲಿ ಕಾಂಪಾಸ್ ಇಟ್ಕೊಂಡು ಒಂದು ಕಂಸ ಎಳಿಬೇಕು, ಈ ಥರ. ಅದೇ ತ್ರಿಜ್ಯದಿಂದ A5ಯಲ್ಲೂ ಎಳಿಬೇಕು. ಅದು ಕೋನ ಮಾಪಕದಲ್ಲೂ ಮಾಡ್ಬೋದು, ಕಾಂಪಾಸಲ್ಲೂ ಮಾಡ್ಬೋದು. ಆಮೇಲೆ ಇಲ್ಲಿ ಎಷ್ಟು ತ್ರಿಜ್ಯ ಇದೆಯೋ ಇಲ್ಲಿ ಕಟ್ ಮಾಡಿದಷ್ಟೇ ತ್ರಿಜ್ಯನ ಇಲ್ಲಿ ಕಟ್ ಮಾಡಬೇಕು. ಈಗ ಏನಾಯಿತು, ಇದನ್ನು ಮಾರ್ಕ್ ಮಾಡಿ ಇಲ್ಲಿ ಸೇರಿಸ್ಬೇಕು. ಈಗ ನಾವು ಮಾಡಿದ್ದೀನಿ, ಈಗ A13Bಗೆ ಸಮಾನಾಂತರವಾದ ರೇಖೆಯನ್ನು A5Cಲಿ ಎಳೆದಿದ್ದು. ಅದು ಹೇಗೆ ಗೊತ್ತಾಗುತ್ತೆ, ಅನುಪಾತ ಬಂದು 5:8 ಮಾಡಿದಾಗ AB ರೇಖೆ ಇದೆಯಲ್ಲ, ಈಗ 5:8 ಅನುಪಾತದಲ್ಲಿ ವಿಭಾಜನೆ ಆಗುತ್ತೆ. ಅಂದರೆ ಇದು 5 ಇದ್ದರೆ ಇದು 8 ಇರುತ್ತೆ, ಆ ವಿಭಾಗದಲ್ಲಿ ಬಾಗುತ್ತೆ. ಅಂದ್ರೇನು, ನಿಮಗೆ ಟೇಲ್ಸ್ ಪ್ರಮೇಯ ನೋಡಿದ್ದೀವಿ. ಏನಂತ, AC/CB is equal to AA5/A5A13 is equal to 5/8 ಅಂತ. ಇದು ಟೇಲ್ಸ್ ಪ್ರಮೇಯ ಪ್ರಕಾರ. ಯಾಕೆಂದರೆ ಯಾವುದೇ ಒಂದು ಪಾದಕ್ಕೆ ಸಮಾನಾಂತರ ರೇಖೆಯು ಆಡುವಂಥ ರೇಖಾಖಂಡಗಳು ಪರಸ್ಪರ ಸಮಾನುಪಾತದಲ್ಲಿರುತ್ತದೆ, ಅನುಪಾತ ಸೇಮ್ ಇರುತ್ತೆ ಅಂತ ಅರ್ಥ, ಸರಿನಾ. ಇದು 1ನೇ ರಚನೆ. ಇನ್ನು 2ನೇ ರಚನೆ, ನೋಡಿ. ಅಲ್ಲಿ ಒಂದು ತ್ರಿಭುಜ ರಚಿಸಿ ಕೇಳಿದ್ದಾರೆ. ಅದರ ಹೆಸರು ABC ಅಂತ. ABC ತ್ರಿಭುಜ ರಚಿಸ್ಕೋಬೇಕು. ಅದರ ಅಳತೆ ಕೊಟ್ಟಿದ್ದಾರೆ 4, 5, 6 ಅಂತ. AB ಅಂದರೆ 4 ಸೆಂಟಿಮೀಟರು, BC 5 ಸೆಂಟಿಮೀಟರು, CE 6 ಸೆಂಟಿಮೀಟರ್. ಸೊ ಮೊದಲು ತ್ರಿಭುಜ ಮಾಡ್ಕೊಬೇಕು.
ಅದೆಲ್ಲ ಬಿ ಸಿಯನ್ನು 5 ಅಂತ ತಗೊಳ್ಳಿ. ಬಿ ಸಿ 5 ಸೆಂಟಿಮೀಟರ್ ಉದ್ದ ಇಟ್ಕೊಳ್ಳಿ. ಆಮೇಲೆ ಬಿ ಯಲ್ಲಿ ಒಂದು ಕಂಸ ಕಟ್ ಮಾಡಿ 4 ಸೆಂಟಿಮೀಟ್ರಿಗೆ. ಸಿ ಯಲ್ಲಿ 6 ಸೆಂಟಿಮೀಟರ್ ಕಂಸ ಕಟ್ ಮಾಡಿ. ಆವಾಗ ನಿಮಗೆ ತ್ರಿಭುಜ ಎ ಬಿ ಸಿ ಬರ್ತದೆ. ಈಗ ಏನು ಹೇಳಿದ ಲೆಕ್ಕದಲ್ಲಿ ಅಂದರೆ, ಇದಕ್ಕೆ ಸಮರೂಪವಾಗಿರುವ ಇನ್ನೊಂದು ತ್ರಿಭುಜ ರಚಿಸಿರಿ. ಅದು ಅನುಪಾತ ಕೊಟ್ಟಿದ್ದಾರೆ 2/3 ಅಂತ. ಸೊ ಇಲ್ಲಿ 2 ತ್ರಿಭುಜ ಕಾಣಿಸುತ್ತೆ ನೋಡಿ. ಒಂದು ತ್ರಿಭುಜ ಎ ಬಿ ಸಿ, ಇನ್ನೊಂದು ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಇದು ಅನುಪಾತ ಒಂದು 2/3 ಅಂತ. ಅಂದರೆ ಎ ಬಿ ಸಿ ದೊಡ್ಡ ತ್ರಿಭುಜ, ಎ ಡ್ಯಾಶ್ ಬಿ ಸಿ ಡ್ಯಾಶ್ ಚಿಕ್ಕ ತ್ರಿಭುಜ. ಹೇಗೆ ಮಾಡೋದು? ಕಳೆದ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಮೊದಲು ಬಿನಿಂದ ಎಗೆ ಅಭಿಮುಖ ಇರುವ ಹಾಗೆ ಒಂದು ರೇಖಾಖಂಡ, ಒಂದು ಕಿರಣ ಎಳಿಬೇಕು. ಅದರ ಹೆಸರು ಬಿ ಎಕ್ಸ್ ಅಂತ ಇರಲಿ. ಇಲ್ಲೊಂದು ಕೋನ ಮಾಡ್ಕೊಳ್ಳಿ, ಒಂದು 40 ಡಿಗ್ರಿ ಕೋನ ಮಾಡ್ಕೊಳ್ಳಿ. ಒಂದು ಕಂಸ ಇದು ಕಿರಣ ಎಳೀರಿ. ಎಳೆದ ಮೇಲೆ ಅದನ್ನು 3 ವಿಭಾಗ ಮಾಡಬೇಕು. ಒಂದೇ ತ್ರಿಜ್ಯ ಇರುವಂಥ 3 ಕಂಸಗಳು ಎಳಿಬೇಕು. B1, B2, B3 ಅಂತ 3 ಕಂಸಗಳು. ಆ ತ್ರಿಜ್ಯ ಒಂದೇ ಇರಬೇಕು. ಆಮೇಲೆ B3ಯನ್ನು ಸಿಗೆ ಸೇರಿಸ್ಬೇಕು. B3ಯನ್ನು ಸಿಗೆ ಸೇರಿಸ್ಬೇಕು. ಇವಾಗ B3 ಸೇರಿಸಿದಾಗ ಇದಕ್ಕೆ ಸಮಾನಾಂತರವಾಗಿ B2ನಿಂದ ಒಂದು ಸಮಾನಾಂತರ ರೇಖೆ ಎಳಿಬೇಕು. ಹೇಗೆ ಎಳೆಯೋದು? ಅನುರೂಪ ಕೋನಗಳು ಅಂತಾರೆ. ಇಲ್ಲಿ ಎಷ್ಟು ಕೋನ ಬರುತ್ತೋ ಅಷ್ಟೇ ಕೋನ ಇಲ್ಲಿ ಮಾಡ್ಕೊಬೇಕು. ಅಂದರೆ B3ಯಿಂದ ಒಂದು ಅನುಕೂಲವಾದ ಕಂಸ ಎಳಿಬೇಕು. ಹೀರಿ ಅದೇ ತ್ರಿಜ್ಯ ಕಂಸ ಎಳಿಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಕಂಸ ಕಟ್ ಮಾಡಬೇಕು, ಇಲ್ಲಿಂದ ಕಟ್ ಮಾಡಬೇಕು. ಆವಾಗ ಒಂದು ಸಮಾನಾಂತರ ರೇಖೆ ಬರ್ತದೆ. ಅದರ ಹೆಸರು B2C ಡ್ಯಾಶ್. ಇದಕ್ಕೆ ಸಮಾನಾಂತರವಾಗಿರ್ತದೆ. ಯಾಕೆ ಸಮಾನಾಂತರವಾಗಿರ್ತದೆ? ಅನುರೂಪ ಕೋನಗಳು ಸಮ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಪರಸ್ಪರ ಸಮನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನು ಮಾಡಬೇಕು? ಸಿನಿಂದ ಇಲ್ಲಿ ಸಿನಿಂದ ಒಂದು ರೇಖೆ ಎಳಿಬೇಕು ಎಗೆ. ಅದು ಮೊದಲೇ ಎಳೆದಿದೆ. ಸಿ ಎಗೆ ಸಮಾನಾಂತರವಾದ ರೇಖೆ ಇಲ್ಲೊಂದು ಎಳಿಬೇಕು. ಹೇಗೆ ಎಳೆಯೋದು? ಮೊದಲು ಸಿ ಎ ಸೇರಿಸ್ಕೊಳ್ಳಿ. ಸೇರಿಸಿದ್ರಲ್ಲ, ಆ ಕೋನ ಎಷ್ಟಿರುತ್ತೋ ಅಷ್ಟೇ ಕೋನವನ್ನು ಇಲ್ಲಿ ಮಾಡಬೇಕು. ಉದಾಹರಣೆಗೆ ಈ ಕೋನ 50 ಡಿಗ್ರಿ ಇದ್ದರೆ ಇಲ್ಲ 50 ಡಿಗ್ರಿ ಮಾಡಬೇಕು. ಅದನ್ನು ಕಾಂಪಾಸಲ್ಲಿಯೂ ಮಾಡ್ಬೋದು ಅಥವಾ ಕೋನ ಮಾಪಕದಲ್ಲಿ ಮಾಡ್ಬೋದು. ಆಗೇನಾಯಿತು? ಸಿ ಎಗೆ ಸಮಾನಾಂತರವಾಗಿ ಒಂದು ರೇಖೆ ಎಳೆದಾಗ ಅದು ಸಿ ಎ ಡ್ಯಾಶ್ ಅಂತ ಬರ್ತದೆ. ಇವಾಗ ಒಂದು ತ್ರಿಭುಜ ಬರ್ತದೆ. ಅದರ ಹೆಸರು ಎ ಡ್ಯಾಶ್ ಬಿ ಸಿ ಡ್ಯಾಶ್ ಅಂತ. ನೋಡಿ, ಇದು ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎಂಬುದು ಹೊಸ ತ್ರಿಭುಜ. ಈ ಹೊಸ ತ್ರಿಭುಜ ಏನಿದೆ ಇದು ಮೊದಲ ತ್ರಿಭುಜದ 3/2 ಇರ್ತದೆ ಅಂತ ಹೇಳ್ಬಿಟ್ಟು. ಸೊ ಇದು ಹೊಸದಾಗಿ ಮಾಡಿದ ತ್ರಿಭುಜ. ಹೇಗೆ ಬಂತು? ಇಲ್ಲಿ ಇದಕ್ಕೆ ಸಮಾನಾಂತರ ಎಳೆದದ್ದು, ಇದಕ್ಕೆ ಸಮಾನಾಂತರ ಇಲ್ಲಿ ಎಳೆದದ್ದು, ಆವಾಗ ಒಂದು ತ್ರಿಭುಜ ಬಂತು. ಇದು ಅನುಪಾತ ಬಂದು 3/2 ಇರುತ್ತೆ, ಅಥವಾ 2:3 ಅಂತ ಇರ್ತದೆ ಅಂತ ಹೇಳ್ಬಿಟ್ಟು. ಇದು 2ನೇ ರಚನೆ. ಇನ್ನು ಇವತ್ತಿನ ದಿವಸ ಹೊಸ ರಚನೆ ನೋಡಬೇಕಾಗಿದೆ. ಅದೇನೆಂದರೆ ಇದಕ್ಕಿಂತ ದೊಡ್ಡದ ಪ್ರಮಾಣದಲ್ಲಿ ಇಡುವಂಥದ್ದು. ಅದು ಹೇಗೆ ನೋಡೋಣ. ಈಗ ಸಮರೂಪ ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ರಚನೆ ನೋಡೋಣ. ಒಂದು 5 ಸೆಂಟಿಮೀಟರು, 6 ಸೆಂಟಿಮೀಟ್ರು, 7 ಸೆಂಟಿಮೀಟ್ರ್ ಬಾವು ಇರತಕ್ಕಂಥ ಒಂದು ತ್ರಿಭುಜ ರಚಿಸಬೇಕು. ಮೊದಲು ಪಾದ ತಗೊಳ್ಳಿ. ಪಾದನ ಬಿ ಸಿ ಅಂತ ಕರೆಯೋಣ. ಸ್ವಲ್ಪ ಆದಷ್ಟು ಪುಸ್ತಕದ ಕೆಳಭಾಗದಲ್ಲಿ ತಗೊಳ್ಳಿ. ತುಂಬ ಮೇಲೆ ತೊಗೊಂಡ್ರೆ ಅದು ಕಟ್ಟಾಗಲ್ಲ, ಅದಕ್ಕೋಸ್ಕರ. ಸೊ ಪಾದವನ್ನು
6 ಸೆಂಟಿಮೀಟರ್ ತಗೊಳ್ಳಿ. ಪಾದ ಹೆಸರು ಬಿ ಸಿ ಕರ್ಕೊಳ್ಳಿ. ಬಿ ಸಿ. ಸೊ ಬಿ ಸಿ ಹೇಳಿದ್ರಾ, ಇದ್ರ ಉದ್ದ ಎಷ್ಟು? 6 ಸೆಂಟಿಮೀಟರ್. ಇನ್ನು ಬಿ ಯನ್ನು ಕೇಂದ್ರವಾಗಿಟ್ಟುಕೊಂಡು ಎ ಬಿ ಮತ್ತು ಎ ಸಿ ಎರಡು ಕಂಸ ಎಳಿಬೇಕು. ಎ ಬಿ ಬಂದು 5 ಸೆಂಟಿಮೀಟರು. ನೋಡಿ, ಈ ಥರ ಸ್ಕೇಲ್ ಮೇಲೆ ಕಾಂಪಾಸನ್ನು ಇಟ್ಕೊಂಡು 5 ಸೆಂಟಿಮೀಟರ್ವರೆಗೆ ಎಳ್ಕೊಂಡು ಬಿನಿಂದ ಒಂದು ಕಂಸ ಎಳಿಬೇಕು. ಹಾಗೆ ಎನಿಂದ 7 ಸೆಂಟಿಮೀಟರ್. ಏನು ಮಾಡ್ತಾ ಇರೋದು ನಾವೀಗ? ತ್ರಿಭುಜ ಮಾಡ್ತಾ ಇರೋದು. ಗೊತ್ತಾಗ್ತಿದೆಯಾ? ಸೊ ಎನಿಂದ 7 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ಇನ್ನೊಂದು ಕಂಸ ಹಿಡೀರಿ. ಅದು ಮೊದಲನೇ ಕಂಸವನ್ನು ಎನಲ್ಲಿ ಕಟ್ ಮಾಡಬೇಕು. ಇವಾಗ ತ್ರಿಭುಜ ಎ ಬಿ ಸಿ ರೆಡಿ ಆಯಿತು. ಸೇರಿಸ್ಕೊಡಿ. ಎ ಬಿ ಮತ್ತು ಎ ಸಿ ಸೇರಿಸ್ಕೊಡಿ. ಇದು ಒಂದು ತ್ರಿಭುಜ ಆಯಿತು. ಇಲ್ಲಿ ಸೇರಿಸುವಾಗ ಸ್ವಲ್ಪ ಉದ್ದ ಕೇಳ್ಕೊಳ್ಳಿ. ಯಾಕೆ ಅಂದರೆ ನಾವು ಸಮಾನಾಂತರತೆ ಕೇಳಿಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ. ಬಿ ಸಿಯನ್ನು ಸ್ವಲ್ಪ ಉದ್ದ ಕೇಳ್ಕೊಳ್ಳಿ. ಇವಾಗ ಕಳಸಲ ಮಾಡಿದ ಹಾಗೆ ಒಂದು ಲಘು ಕೋನ ಮಾಡಬೇಕು. ಎಷ್ಟನ್ನು ಮಾಡ್ಕೋಬೋದು. ನಾವು ಅನುಕೂಲಕ್ಕೋಸ್ಕರ ಒಂದು 35 ಡಿಗ್ರಿ ಮಾಡೋಣ. ಕರೆಕ್ಟಾಗಿ ಬಿ ಯಲ್ಲಿ ಇಟ್ಕೊಂಡು ಬಿ ಸಿ ರೇಖೆ ಮೇಲೆ ಬರುವ ಹಾಗೆ ಒಂದು ಕೋನ ಮಾಡ್ಕೊಳ್ಳಿ. ಲಘು ಕೋನ. ಲಘು ಕೋನ ಮಾಡಿದ್ದನ್ನು ಬಿನಿಂದ ಒಂದು ಕಿರಣ ಎಳೀರಿ. ಅದರ ಹೆಸರು ಬಿ ಎಕ್ಸ್ ಅಂತ ಹೆಸರಿಡ್ರಿ. ಬಿ ಎಕ್ಸ್. ಇವಾಗ ಅಲ್ಲಿ ಅನುಪಾತ ಕೊಟ್ಟಿದ್ದಾರೆ 5/3 ಅಂತ, 5/3 ಅಂತ. ಅಂದರೆ ನಾವೀಗ ಈ ಬಿ ಎಕ್ಸನ್ನು 5 ಭಾಗ ಮಾಡಬೇಕು. 5 ಭಾಗ ಮಾಡುವಾಗ ಒಂದೇ ತ್ರಿಜ್ಯ ಇರಬೇಕು. ಒಂದೇ ತ್ರಿಜ್ಯ, ಅನುಕೂಲ ತ್ರಿಜ್ಯ ಇಟ್ಕೊಳ್ಳಿ. ಅದಕ್ಕೆ ಅಷ್ಟೇ ಆಗಬೇಕಂತ ಏನಿಲ್ಲ. ಏನು ಮಾಡ್ತಾ ಇರೋದು ಈಗ ನಾವು? ಈ ಒಂದು ಕಿರಣವನ್ನು ವಿಭಾಗಿಸ್ತಾ ಇರೋದು. B1, B2, B3, B4, B5. ಈ B5 ಎಲ್ಲ ಬರೀರಿ. ಹೆಸರು B1, B3, B4, B5 ಆಯಿತು. ಈಗ B3ಯನ್ನು ಸಿಗೆ ಸೇರಿಸಿ. B3 ಸಿ ಸೇರಿಸಿ.
ಪೆನ್ಸಿಲು ಚೂಪಾಗಿರಲಿ. ಈ B3Cಗೆ ಸಮಾನಾಂತರವಾಗಿ B5ನಿಂದ B5ನ ಸಮಾಂತರ ರೇಖೆ ಎಳಿಬೇಕು. ಇದನ್ನು ಎರಡು ರೀತಿ ಮಾಡ್ಬೋದು. ಕೋನಮಾಪಕದಲ್ಲಿ ಮಾಡ್ಬೋದು, ಇಲ್ಲ ಅಂದರೆ ಕಾಂಪಾಸಲ್ಲಿ ಮಾಡ್ಬೋದು. B3 ಮೇಲೆ ಒಂದು ಕಾಂಪಾಸನ್ನು ಇಟ್ಕೊಳ್ಳಿ. ಒಂದು ಅನುಕೂಲ ತ್ರಿಜ್ಯ ಇರುವ ಕಂಸ ಎಳಿಬೇಕು. ಅಷ್ಟೇ ತ್ರಿಜ್ಯದಿಂದ B5ನಿಂದ ಎಳಿಬೇಕು. ಇಲ್ಲಿ ಎಷ್ಟು ಕೋನ ಇರ್ತದೋ ಅಷ್ಟೇ ಕೋನ ಅಲ್ಲಿ ಮಾಡಬೇಕು. ಈಗ B3Cಗೆ ಸಮಾನಾಂತರವಾಗಿ ಒಂದು ರೇಖೆ ಎಳೆಯಿರಿ. ಇದು BCಯನ್ನು ವೃದ್ಧಿಸಿದಾಗ ರೇಖೆಗೆ ಕಟ್ಟಾಗತ್ತೆ. ಇವಾಗ ACಗೆ ಸಮಾನಾಂತರವಾಗಿ C' ಒಂದು ರೇಖೆ ಎಳಿಬೇಕು. ಇದನ್ನು ಕೂಡ ಕೋನಮಾಪಕದಲ್ಲಿ ಮಾಡ್ಬೋದು ಅಥವಾ ಕಾಂಪಾಸಲ್ಲಿ ಮಾಡ್ಬೋದು. ACಗೆ ಸಮಾನಾಂತರವಾಗಿ C' ಒಂದು ರೇಖೆ ಎಳೆಯಿರಿ. ಅದು A' ಕತ್ತರಿಸಲಿ. ಇವಾಗ A'BC' ಎಂಬುದು ABCಗೆ ಸಮರೂಪವಾದ ತ್ರಿಭುಜವಾಗಿದೆ.
ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಇವುಗಳ ಅನುಪಾತ 5:3 ಇರ್ತದೆ. ಇಲ್ಲಿ ಎಷ್ಟು ಕೋನ ಮಾಡಿರ್ತೀವೋ ಅಷ್ಟೇ ಕೋನ ಇಲ್ಲಿ ಮಾಡಬೇಕು. ಇದಕ್ಕೆ ಸಮಾನಾಂತರ ಬರಬೇಕು. ಇದು ಅಪೇಕ್ಷಿತ ತ್ರಿಭುಜವಾಗಿರುತ್ತೆ. ಸೊ ಇದು ಏನು ಮಾಡಿದ್ದು, ಈಗ ಕಳಸರ ಹೇಳಿದ್ದು ಒಳಗಡೆ ಬಂದದ್ದು, ಇದು ಹೊರಗಡೆ. ಸಾಮಾನ್ಯ 5/3 ಅಂದರೆ ಸುಮಾರು 1.5 ಅಷ್ಟಾಗುತ್ತೆ. 1.5 ಪಾಲು ದೊಡ್ಡದು. ಸೊ ಎ ಬಿ ಸಿ ಕೊಟ್ಟ ತ್ರಿಭುಜ, ಅದರ 1.5 ಪಾಲಷ್ಟು ದೊಡ್ಡ ತ್ರಿಭುಜವನ್ನು ಈಗ ಮಾಡಿದ್ದೀವಿ. ಅದರ ಹೆಸರು ಎ ಡ್ಯಾಶ್ ಬಿ ಸಿ ಡ್ಯಾಶ್. ಈಗ ರಚನಾ ಹಂತಗಳು ನೋಡೋಣ. ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್, ರಚನಾ ಹಂತಗಳು. ಮೊದಲನೇದಾಗಿ ನೋಡಿ, ಬಿ ಸಿ 6, ಎ ಬಿ 5, ಸಿ ಎ 7 ತ್ರಿಭುಜ ಮಾಡಿದ್ದು. ಆಮೇಲೆ ಬಿ ಎಕ್ಸನ್ನು ಮಾಡಿದ್ದು. ಆ ಬಿ ಎಕ್ಸಲ್ಲಿ ಎ ಶೃಂಗದ ವಿರುದ್ಧ ಇರೋದಂಥ ಒಂದು ಕಿರಣ, ಅದು ಬಿ ಎಕ್ಸ್ ಅಂತ. ಅದನ್ನು 5 ವಿಭಾಗ ಮಾಡಿದ್ದು, B1, B2, B3, B4, B5 ಅಂತ. ಅದು ಹೇಗೆ ಬಂತು, 3ನೇ 5 ಅಂತ ಕೊಟ್ಟದ್ರಿಂದ. ಅದು ಹೇಗಿರಬೇಕು ಅಂದರೆ B1, B1, B2 ಎಲ್ಲ ಪರಸ್ಪರ ಸಮನಾಗಿರಬೇಕು, ಆ ಥರ ಮಾಡಿದ್ದು. ನಂತರ B3ಯನ್ನು ಸಿಗೆ ಸೇರಿಸಿದ್ದು. ಆಮೇಲೆ B3ಗೆ ಸಿಗೆ ಸಮಾನಾಂತರವಾಗಿ B5ನಿಂದ ಒಂದು ಸಮಾಂತರ ರೇಖೆ ಎಳೆದದ್ದು. ಅದು ಹೇಗೆ ಎಳೆದದ್ದು, ಬಿ ಸಿನ ವರ್ಧಿಸಬೇಕು, ವರ್ಧಿಸಿದ ರೇಖೆಗೆ ಎಳೆದದ್ದು. ಆಮೇಲೆ ಸಿ ಎಗೆ ಸಮಾನಾಂತರವಾಗಿ ಸಿ ಡ್ಯಾಶ್ನಿಂದ ಒಂದು ಸಮಾಂತರ ರೇಖೆ ಎಳೆದದ್ದು. ಅದರ ಹೆಸರು ಸಿ ಡ್ಯಾಶ್ ಎ ಡ್ಯಾಶ್. ಇವಾಗ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎಂಬುವಂಥದ್ದು ಹೊಸ ತ್ರಿಭುಜವಾಗಿದೆ, ನಮಗೆ ಬೇಕಾದ ತ್ರಿಭುಜವಾಗಿದೆ. ಅದು ಎ ಬಿ ಸಿಯ 3ನೇ 5ರಷ್ಟು ಇರ್ತದೆ, ಅಥವಾ ಅನುಪಾತ 5:3 ಇರ್ತದೆ. ಸೊ ಇದು ಇವತ್ತಿನ 2ನೇ ರಚನೆ, 1ನೇ ರಚನೆ. ಇನ್ನು ನೆಕ್ಸ್ಟ್ ರಚನೆ ನಾವು ವೃತ್ತಗಳ ಬಗ್ಗೆ ಮಾಡಬೇಕಾಗಿದೆ. ಅದಕ್ಕೆ ಮೊದಲು ವೃತ್ತಗಳಂದ್ರೇನು, ಅದರ ಕೆಲವು ಮುಖ್ಯವಾದ ನಿಯಮಗಳನ್ನು ತಿಳ್ಕೊಂಡು ವೃತ್ತಸ್ಪರ್ಶ ರಚನೆ ನೋಡೋಣ. ಹಾಗೆ ಕೆಲವು ವಿಷಯನ ಜ್ಞಾಪಿಸ್ಕೊಳ್ಳೋಣ. ಒಂದನೇದಾಗಿ ವೃತ್ತ ಅಂದರೆ ಏನು ಅಂತ. ವೃತ್ತ ಅಂದರೆ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿ ಚಲಿಸುವ ಒಂದು ಬಿಂದುವಿನ ಪಥ, ಲೋಕಸ್ ಅಂತ ಇಂಗ್ಲೀಷಲ್ಲಿ. ಇದಕ್ಕೆ ಪರಿಧಿ ಅಂತ ಕರೀತಾರೆ. ಸೊ ಇಲ್ಲಿ ಸ್ಥಿರ ಬಿಂದುವಿಗೆ ಕೇಂದ್ರ ಅಂತ ಕರೀತಾರೆ. ಆ ಸ್ಥಿರ ಬಿಂದುವಿನಿಂದ ಒಂದು ಪರಿಧಿಗೆ ದೂರ ಇದೆಯಲ್ಲ, ಇದನ್ನು ತ್ರಿಜ್ಯ ಅಂತ ಕರೀತಾರೆ. ಎಷ್ಟನ್ನು ತ್ರಿಜ್ಯ ಹೇಳ್ಕೊಬೋದು. ಈ ಒಂದು ಕೇಂದ್ರ ಮೂಲಕ ಹಾದು ಹೋಗಿ ಒಂದು ಗೆರೆ ಎಳೆದ್ರೆ ಅದಕ್ಕೆ ವ್ಯಾಸ ಅಂತ ಕರೀತಾರೆ. ಒಂದು ವ್ಯಾಸವು 2 ತ್ರಿಜ್ಯಕ್ಕೆ ಸಮನಾಗಿರುತ್ತೆ, ಅಥವಾ ಒಂದು ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರುತ್ತೆ. ಒಂದು ಪರಿಧಿ ಅಂದರೆ ಸಿ = 2πr. ಪೈ ಅಂದರೆ 7/22, ಅದು ನಿಮ್ಗೆ ಗೊತ್ತಿದೆ. ಆರ್ ಅಂದರೆ ತ್ರಿಜ್ಯ, ಸರಿನಾ? ಸೊ ಇದು ವೃತ್ತದ ಬಗ್ಗೆ ಮೂಲಭೂತ ವಿಷಯ. ಯಾವುದೇ 2 ಬಿಂದುವನ್ನು ನಾವು ಸೇರಿಸಿದಾಗ, ವೃತ್ತದ ಪರಿಧಿ 2 ಬಿಂದು ಸೇರಿಸಿದಾಗ ಜ ಅಂತ ಬರುತ್ತೆ. ಅದು ಇಂಗ್ಲೀಷಲ್ಲಿ ಕಾರ್ಡ್ ಅಂತ ಕರೀತಾರೆ. ಆ ಜ ಏನು ಮಾಡ್ತದೆ, ವೃತ್ತವನ್ನು 2 ಭಾಗ ಮಾಡುತ್ತೆ. ಆಗ ಅದಕ್ಕೆ ವೃತ್ತಖಂಡಗಳು ಅಂತ ಕರೀತಾರೆ. ಇದು ದೀರ್ಘ ವೃತ್ತಖಂಡ ಅಂತಾರೆ, ಇದು ಲಘು ವೃತ್ತಖಂಡ ಅಂತ ಕರೀತಾರೆ. ಇದರಲ್ಲಿ ವ್ಯಾಸ ಎಂಬುದು ಅತಿ ದೊಡ್ಡ ಜ ಆಗಿರುತ್ತೆ. ಒಂದು ವೃತ್ತದಲ್ಲಿ ಅತಿ ದೊಡ್ಡ ಜ ಯಾವುದು, ವ್ಯಾಸ ಅಂತ ಕರೀತಾರೆ, ಸರಿನಾ? ಇದರಲ್ಲಿ ನಿಮ್ಗೆ ಗೊತ್ತಿರುವಂಥದ್ದೇ. ಇನ್ನೂ 1-2 ವಿಷಯ ಹೊಸದಾಗಿ ತಿಳ್ಕೊಳ್ಳೋದಾದರೆ, ಇದು ನೋಡಿ, ಇಲ್ಲೊಂದು ರೇಖೆ ಇದೆ ML ಅಂತ. ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದು ವೃತ್ತವನ್ನು ಹಾದು ಹೋಗುತ್ತೆ, ವೃತ್ತದಿಂದ ಆಚೆ ಬರುತ್ತೆ. ಅದಕ್ಕೋಸ್ಕರ ಇದನ್ನೇನಂತಾರೆ, ಛೇದಕ ಅಂತ ಕರೀತಾರೆ, ವೃತ್ತಛೇದಕ ಅಂತ ಕರೀತಾರೆ. ಸೊ ಛೇದಕ ಅಂದ್ರೇನು, ವೃತ್ತವನ್ನು 2 ಬಿಂದುಗಳ ಮೂಲಕ ಹಾದು ಹೋಗ್ತದೆ. ಈ ಛೇದಕ್ಕೂ ಕೂಡ ಎಷ್ಟು ಬೇಕ ಛೇದಕ ಎಳೆಯಬಹುದು. ಇಲ್ಲಿಯೂ ಅಷ್ಟೇ, ವ್ಯಾಸ ಎಷ್ಟು ಬೇಕಾ ಎಳೆಯಬಹುದು. ಆದರೆ ಈ ಛೇದಕವನ್ನು ಇಳ್ತಾ ಹೋದಾಗೆ ಅದು ಒಂದೇ ಒಂದು ಬಿಂದುವಿನಲ್ಲಿ ವೃತ್ತವನ್ನು ಸ್ಪರ್ಶಿಸುತ್ತದೆ. ಆ ಬಿಂದುವಿಗೆ ಸ್ಪರ್ಶ ಬಿಂದು ಅಂತಾರೆ. ಇಂಗ್ಲೀಷಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರೀತಾರೆ.
ಈ ಸ್ಪರ್ಶ ಬಿಂದು, ಈ ಒಂದು ಬಿಂದುವಿನಲ್ಲಿ ಒಂದೇ ಒಂದು ರೇಖೆ ಎಳೆಯಬಹುದು. ಅದರ ಹೆಸರು ಸ್ಪರ್ಶಕ ಅಂತ. ಇಂಗ್ಲೀಷಲ್ಲಿ ಟ್ಯಾಂಜೆಂಟ್ ಅಂತಾರೆ. ಇಂಗ್ಲೀಷ್ ಪದ ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ PUC ಹೋದಾಗ ಇಂಗ್ಲೀಷ್ ಪದನೇ ಉಪಯೋಗಿಸಬೇಕಾಗುತ್ತೆ. ಟ್ಯಾಂಜೆಂಟ್. ಸೊ ಒಂದು ಕೊಟ್ಟಿರೋ ವೃತ್ತಕ್ಕೆ ಅನೇಕ ಸ್ಪರ್ಶಕ ಎಳೀಬೋದು. ಆ ಸ್ಪರ್ಶಕ ಎಲ್ಲಿ ವೃತ್ತವನ್ನು ಟಚ್ ಆಗ್ತದೋ ಅಥವಾ ತಾಗ್ತದೋ ಅದಕ್ಕೆ ಸ್ಪರ್ಶ ಬಿಂದು ಅಂತ ಕರೀತಾರೆ. ಇನ್ನೊಂದು ಲಕ್ಷಣ ಏನಂದರೆ, ಈ ಸ್ಪರ್ಶಕ ಇದೆಲ್ಲ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಅಂದರೆ ಇದರ ಕೋನ ಇದೆಯಲ್ಲ 90 ಡಿಗ್ರಿ ಇರುತ್ತೆ. ಎಲ್ಲೇ ಈ ಸ್ಪರ್ಶಕನ ಆ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ ಅಂತ ಹೇಳ್ಬಿಟ್ಟು, ಇವತ್ತಿನ ದಿವಸ ನಾವೇನು ನೋಡಬೇಕಾಗಿದೆ ಅಂದರೆ, ಹೊರಗಿನ ಒಂದು ಬಿಂದುವಿನಿಂದ ಎಲ್ಲಿ ಬೇಕೇ ಇರ್ಬೋದು, ಒಂದು ಬಿಂದು P, Q, R, S ಎಲ್ಲೇ ಆಗ್ಬೋದು. ಹೊರಗಿನ ಒಂದು ಬಿಂದುವಿನಿಂದ ಒಂದು ವೃತ್ತಕ್ಕೆ ಹೇಗೆ ಸ್ಪರ್ಶಕ ಎಳಿಬೋದು ಅಂತ. ಮುಖ್ಯವಾಗಿ 2 ಸ್ಪರ್ಶಕ ಎಳಿಬೋದು. ಎರಡೇ ಎಳಿಬೋದು ಒಂದು ಬಿಂದುವಿನಿಂದ. ಅದು ಯಾವ ಥರ ಎಳೆಯೋದು ಅಂತ ಇವತ್ತಿನ ದಿವಸ ನೋಡೋಣ. ರೆಡಿಯಾಗಿ ಇಟ್ಕೊಳ್ಳಿ. ಜಾಮಿಟ್ರಿ ಬಾಕ್ಸು, ಸ್ಕೇಲು, ಕಾಂಪಾಸ್ ಇಲ್ಲ. ವೃತ್ತದ ಬಗ್ಗೆ ಈಗಾಗಲೇ ನೀವು ಪರಿಚಯ ಮಾಡ್ಕೊಂಡಿದ್ದೀರಾ. ಅದರ ಕೇಂದ್ರ O ಅಂತ ಇರಲಿ. O ಕೇಂದ್ರ ವೃತ್ತದಲ್ಲಿ ಒಂದು ವೃತ್ತ ಎಳಿಬೇಕು. 6 ಸೆಂಟಿಮೀಟರ್ ತ್ರಿಜ್ಯ ಇರಬೇಕು. 6 ಸೆಂಟಿಮೀಟರ್ ತ್ರಿಜ್ಯ ಇರುವಾಗೆ ನೋಡಿ, ಸ್ಕೇಲ್ ಮೇಲೆ ಇದನ್ನ ಇಟ್ಕೊಂಡು 6 ಸೆಂಟಿಮೀಟರ್ ತ್ರಿಜ್ಯ ತಗೊಳ್ಳಿ. O ಇಲ್ಲಿ ಕೇಂದ್ರ ಇಟ್ಕೊಂಡು ಒಂದು ವೃತ್ತ ಎಳೀರಿ. ಓನಿಂದ 10 ಸೆಂಟಿಮೀಟರ್ ದೂರದಲ್ಲಿ ಹತ್ತು ಸೆಂಟಿಮೀಟರ್ ದೂರದಲ್ಲಿ P ಬಿಂದು ಗುರುತಿಸ್ಕೊಳ್ಳಿ. OP ಸೇರಿಸಿ. ಈಗ ಒಂದು ರೇಖೆ OP ಅಂತ. P ಎಂಬುದು ಬಾಹ್ಯ ಬಿಂದು, O ಎಂಬುದು ಕೇಂದ್ರ. ಇಲ್ಲಿ ಈಗ OPಯ ಲಂಬ ದ್ವಿಭಾಜಕ ಎಳಿಬೇಕು. ಲಂಬ ದ್ವಿಭಾಜಕ ಎಳಿಲಿಕ್ಕೆ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ಇಟ್ಕೊಳ್ಳಿ. ಮತ್ತು ಓನೆಲ್ಲ ಕೇಂದ್ರ ಇಟ್ಕೊಳ್ಳಿ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಅರ್ಧಕ್ಕಿಂತ ಹೆಚ್ಚು. ನಿಮ್ಗೆ ಕಳೆದ ವರ್ಷ ಇತ್ತು ಲಂಬ ದ್ವಿಭಾಜಕ ಇಳಿಯುವಂಥದ್ದು. ಮೇಲೊಂದು ಕಂಸ, ಕೆಳಗೊಂದು ಕಂಸ ಎಳೀರಿ. ಅದೇ ರೀತಿ Pನಿಂದ ಈ ಕಂಸವನ್ನು ಕಟ್ಟಾಗುವಾಗೆ ಇನ್ನೆರಡು ಕಂಸ ಎಳೀರಿ. ಇವಾಗ ಇವುಗಳನ್ನ ಸೇರಿಸಿ. ಇದನ್ನು ಲಂಬ ದ್ವಿಭಾಜಕ ಅಂತ ಕರೀತಾರೆ. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದಿಂದ ಮೇಲೊಂದು ಕಂಸ, ಕೆಳಗೊಂದು ಕಂಸ. ಅದನ್ನು ಕಟ್ಟಾಗುವಾಗೆ Pನಿಂದ ಮೇಲೊಂದು ಕಂಸ, ಕೆಳಗೊಂದು ಕಂಸ ಎಳಿಬೇಕು. ನೋಡಿ, ನಾನು ಈಗ ತಾನು ಹೇಳಿದಾಗೆ ಓನಿಂದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ಇಟ್ಕೊಂಡು ಮೇಲೊಂದು ಕಂಸ, ಕೆಳಗೊಂದು ಕಂಸ. Pನಿಂದ ಅದನ್ನು ಛೇದಿಸುವ ಹಾಗೆ ಮೇಲೊಂದು ಕಂಸ, ಕೆಳಗೊಂದು ಕಂಸ. ಇವೆರಡನ್ನು ಸೇರಿಸಬೇಕು. ಅದು ಎಮ್ನಲ್ಲಿ ಛೇದಿಸುತ್ತೆ ಅಂತ ಇಟ್ಕೊಳ್ಳೋಣ. ಇವಾಗ ಯಾಕೆ ಹೀಗೆ ಮಾಡಿದ್ದು ನಿಮ್ಗೆ ಅನಿಸ್ಬೋದು. ನಮಗೆ 2 ಬಿಂದು ಬೇಕಾಗಿದೆ. ಈಗ ತಾನೇ ನಿಮ್ಗೆ ಹೇಳಿದೆ ಸ್ಪರ್ಶ ಬಿಂದು ಅಂತ.
ಸೊ ಇಲ್ಲಿ ಒಂದು ಬಿಂದು, ಅದರ ಹೆಸರು ಎ ಅಂತ ಕರೆಯೋಣ, ಅಥವಾ ಪಿ ಆದರೆ ಪಿ ಕ್ಯೂ, ಇದನ್ನು ಆರ್ ಅಂತ ಕರೆಯೋಣ. ಇವಾಗ ಪಿ ಕ್ಯೂ ಮತ್ತು ಪಿ ಆರ್ನ ಸೇರಿಸಿ, ಇದೇ ಸ್ಪರ್ಶಕ. ಪಿ ಎಂಬುದು ಬಾಹ್ಯ ಬಿಂದು, ಕ್ಯೂ ಎಂಬುದು ಸ್ಪರ್ಶ ಬಿಂದು. ಹಾಗೆ ಇಲ್ಲಿ ಪಿ ಬಾಹ್ಯ ಬಿಂದು, ಆರ್ ಸ್ಪರ್ಶ ಬಿಂದು, ಅದನ್ನು ಅಳಿಬೇಕು. ಆಮೇಲೆ ಓ ಕ್ಯೂ ಆರನ್ನು ಕೂಡ ಸೇರಿಸಿ. ಹೆಸರು ಏನು ಬೇಕು ಕೊಡ್ಬೋದು, ಅದು ಕ್ಯೂನೇ ಕೊಡಬೇಕಂತಿಲ್ಲ, ಎ ಬಿನೂ ಕೊಡ್ಕೋಬೋದು. ಎರಡು ತ್ರಿಜ್ಯಗಳಾಗಿರ್ತದೆ. ಈಗ ತಾನು ಹೇಳಿದಾಗೆ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಇದು ಎಷ್ಟಿದೆ? 6 ಸೆಂಟಿಮೀಟರ್. ಇದು ಎಷ್ಟಿದೆ? 6 ಸೆಂಟಿಮೀಟರು. ಎಷ್ಟು ದೂರ ಇದೆ? 10 ಸೆಂಟಿಮೀಟರ್. ಈಗ ಸ್ಪರ್ಶಕ ಅಳೀರಿ. ಸ್ಕೇಲನ್ನು ಪಿ ಕ್ಯೂ ಎಷ್ಟು ಬರುತ್ತೆ ನೋಡಿ, ನೀವು ಸರಿಯಾಗಿ ಮಾಡಿದರೆ ಕರೆಕ್ಟಾಗಿ 8 ಸೆಂಟಿಮೀಟ್ರ್ ಬರ್ತದೆ. ಇದು ಇಷ್ಟು ರಚನಾ ಕ್ರಮ ನೋಡಿ. ಹೇಗೆ ಇನ್ನೊಮ್ಮೆ ಹೇಳಿಬಿಡ್ತೀನಿ. ಮೊದಲು ಓ ಕೇಂದ್ರ ವೃತ್ತ ಒಂದು ಎಳಿಬೇಕು, 6 ಸೆಂಟಿಮೀಟ್ರ್ ತ್ರಿಜ್ಯ ಇಟ್ಕೊಬೇಕು. ಎರಡನೇ ಪಾಯಿಂಟು, ಪಿ ಎಂಬ ಬಾಹ್ಯ ಬಿಂದುವನ್ನು 10 ಸೆಂಟಿಮೀಟ್ರ್ ದೂರಕ್ಕೆ ಇಡಬೇಕು. ಓ ಪಿ ಎಳಿಬೇಕು ಗೆರೆ. ಅದು ಇಲ್ಲೇ ಆಗಬೇಕಂತಿಲ್ಲ, ಎಡಗಡೆ ಇರ್ಬೋದು, ಮೇಲೆ ಇರ್ಬೋದು, ಎಲ್ಲಿ ಬೇಕು ಹೇಳ್ಕೊಬೋದು. ಬಾಹ್ಯ ಬಿಂದು ಆಗಿರ್ಬೇಕಷ್ಟೇ, ವೃತ್ತ ಬಿಟ್ಟು ಹೊರಗೆ. ನೆಕ್ಸ್ಟು ಓವನ್ನು ಕೇಂದ್ರವಾಗಿಟ್ಟುಕೊಂಡು ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದಿಂದ ಮೇಲೊಂದು ಕಂಸ ಕೆಳಗೊಂದು ಕಂಸ ಎಳಿಬೇಕು. ಪಿ ಅನ್ನು ಕೇಂದ್ರವಾಗಿಟ್ಕೊಂಡು ಇಳಿಬೇಕು, ಎರಡು ಸೇರಿಸ್ಬೇಕು. ಇದು ಲಂಬ ದ್ವಿಭಾಜಕ ಅಂತಾರೆ. ಯಾಕೆ ಹಂಗಂತಾರೆ? ಈ ಕೋನ 90 ಡಿಗ್ರಿ ಇರ್ತದೆ. ಯಾಕೆ ಅದು ಮಾಡಿದ್ದು ಅಂದರೆ, ಎಮ್ಮನ್ನು ಕೇಂದ್ರವಾಗಿ ಇನ್ನೊಂದು ವೃತ್ತ ಎಳಿಬೇಕು. ಈ ವೃತ್ತ ಇದೆಯಲ್ಲ, ಮೊದಲ ವೃತ್ತವನ್ನು ಕ್ಯೂ ಮತ್ತು ಆರಲ್ಲಿ ಛೇದಿಸುತ್ತೆ. ಇದನ್ನು ಸ್ಪರ್ಶ ಬಿಂದು ಅಂತ ಕರೀತಾರೆ. ನಂತರ ಪಿ ಕ್ಯೂ ಮತ್ತು ಪಿ ಆರನ್ನು ಸೇರಿಸಬೇಕು. ಇದು ನಮಗೆ ಬೇಕಾದ ಸ್ಪರ್ಶಕಗಳು. ಅದು ಉದ್ದ ಅಳಿಬೇಕು, 8 ಸೆಂಟಿಮೀಟ್ರ್ ಇರ್ತದೆ. ಆಮೇಲೆ ಲೆಕ್ಕಾಚಾರ ಮಾಡಬೇಕು. ಲೆಕ್ಕಾಚಾರ ಹೇಗೆ ಮಾಡೋದು? ಪೈಥಾಗರಸ್ ಪ್ರಮೇಯ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಇದು ಲಂಬಕೋನ ತ್ರಿಕೋನ ಆಗುತ್ತೆ. ಲಂಬಕೋನ ತ್ರಿಕೋನ ಆಗುತ್ತೆ. ಇದರಲ್ಲಿ ಓ ಪಿ ಎಂಬುದು ನೋಡಿ, ಇದು ಓ ಪಿ ಕ್ಯೂ ಲಂಬಕೋನ ತ್ರಿಭುಜ. ಇಲ್ಲಿ ಕೋನ ಕ್ಯೂ 90 ಡಿಗ್ರಿ ಇರ್ತದೆ. ಓ ಪಿ ಎಂಬುದು ವಿಕರ್ಣ ಆಗುತ್ತೆ. ಸೊ ಪೈಥಾಗರಸ್ ಪ್ರಮೇಯ ಪ್ರಕಾರ ಓ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ನಮಗೆ ಬೇಕಾದ್ದೇನು? ಪಿ ಕ್ಯೂ. ಸೊ ಪಿ ಕ್ಯೂ ಸ್ಕ್ವೇರ್ ಅಥವಾ ಕ್ಯೂ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಮೈನಸ್ ಓ ಕ್ಯೂ ಸ್ಕ್ವೇರ್. ಯಾಕೆ ಮೈನಸ್ಸು? ಓ ಪಿ ಎಂಬುದು ವಿಕರ್ಣ. 10 ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್ ಅಂದರೆ 100 ಮೈನಸ್ 36 64 ಆಗುತ್ತೆ. ಸ್ಪರ್ಶಕ ಉದ್ದ 8 ಸೆಂಟಿಮೀಟ್ರ್ ಆಗುತ್ತೆ. ನಾವು ಮಾಡಿದ ಲೆಕ್ಕ ಸರಿ ಇದೆ ಅಂತ ಅರ್ಥ. ಇನ್ನೊಂದು ರಚನೆ ಮಾಡೋಣ ಈಗ ಸಂಬಂಧಪಟ್ಟ ಹಾಗೆ. ನೋಡಿ, ಈಗ ಇನ್ನೊಂದು ಲೆಕ್ಕ ಇದು ಸ್ವಲ್ಪ ಬೇರೆ ಥರ ಇದೆ. 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ 70 ಡಿಗ್ರಿ ಕೋನದಲ್ಲಿ ಪರಸ್ಪರ ಒಂದು ಜೋಡಿ ಸ್ಪರ್ಶಗಳನ್ನು ರಚಿಸಿರಿ. ಇಲ್ಲಿ ಏನಂದರೆ ದೂರ ಕೊಟ್ಟಿಲ್ಲ, ದೂರ ನಾವು ಮತ್ತೆ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಮುಖ್ಯವಾದ ವಿಷಯ ಗೊತ್ತಿರಬೇಕಾದ ಏನಂದರೆ, ಸ್ಪರ್ಶಗಳ ಕೋನ 70 ಡಿಗ್ರಿ ಆದರೆ ಕೇಂದ್ರದಲ್ಲಿ ಅದರ ಪೂರಕ ಕೋನ ಸರಳ ಕೋನ ಪೂರಕ ಮಾಡಬೇಕು, ಅಂದರೆ 110 ಡಿಗ್ರಿ ಕೋನ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾವು 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ಹೇಳ್ಕೊಳ್ಳೋಣ.
ಈಗ ತಾನೇ ಮಾಡಿದ ಹಾಗೆ ಒಂದು ಸ್ಕೇಲ್ ಮೇಲೆ ಇದನ್ನು ಒಂದು ಸ್ಕೇಲ್ ತಗೊಂಡು 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ಕಂಸವನ್ನು, ಒಂದು ವೃತ್ತವನ್ನು ಎಳಿಬೇಕು. ಇಲ್ಲ ವೃತ್ತ ಹೇಳಿದ್ರಾ? ಓ ಕೇಂದ್ರ ವೃತ್ತ ಇಟ್ಕೊಂಡು 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ಎಳಿಬೇಕು. ಇವಾಗ ಒಂದು ತ್ರಿಜ್ಯ ಎಳ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ಎಳ್ಕೊಬೋದು. ಅದನ್ನು ಅನುಕೂಲಕ್ಕೋಸ್ಕರ ನಾನು ಇಲ್ಲಿ ಎಳಿತಾ ಇದ್ದೀನಿ, ಓ ಎ ಅಂತ. ಆ ತ್ರಿಜ್ಯವನ್ನು ಹೆಸರಿಸಿ ಓ ಎ ಅಂತ. ಇದು ಎಷ್ಟಿರುತ್ತೆ? ಇದು 4 ಸೆಂಟಿಮೀಟರ್ ಇರುತ್ತಲ್ವಾ? ಇವಾಗ ಮುಖ್ಯವಾದ ಪಾಯಿಂಟ್ ತಿಳ್ಕೊಬೇಕು ನೀವಿಲ್ಲಿ. ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ದಾರೆ 110 ಡಿಗ್ರಿ ಅಂತ. ಹಾಗಾದರೆ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಎಷ್ಟಿರಬೇಕು ಅಂದರೆ, ನೀವು ಪ್ರಮೇಯ ಕಲ್ತಿದ್ದೀರಾ, ಜ್ಞಾಪಿಸೋದ್ರೆ 110 ಡಿಗ್ರಿ ಮಾಡಬೇಕಿಲ್ಲಿ. ಇಲ್ಲಿಂದ ಹೇಳ್ಕೊಂಬರ್ಬೇಕೋ ಓ ಎಯಿಂದ 90, 100, 110 ಡಿಗ್ರಿ ಸರಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಸರಿಯಾಗಿ ಇನ್ನೊಂದು ತ್ರಿಜ್ಯ ಎಳಿಬೇಕು. ಅದರ ಹೆಸರು ಓ ಬಿ ಅಂತ ಕರ್ಕೊಳ್ಳಿ. ನೋಡಿ, ಓ ಎ ಒಂದು ತ್ರಿಜ್ಯ ಹೇಳ್ತಿದ್ದೀವಿ, ಓ ಬಿ ಇನ್ನೊಂದು ತ್ರಿಜ್ಯ. ಹೇಗೆ ಹೇಳ್ದದ್ದು? ಇಲ್ಲಿ ಕೋನ ಎಷ್ಟು ಮಾಡಬೇಕು? 110 ಡಿಗ್ರಿ ಮಾಡಬೇಕು. ಯಾಕೆ 110? ಸ್ಪರ್ಶಕ ನಡುವಿನ ಕೋನ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇವೆರಡು ಸರಳ ಕೋನ ಪೂರಕಗಳು, 180 ಡಿಗ್ರಿ. ಹಾಗಾಗಿ 180 - 70 ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಇನ್ನೇನು ಮಾಡಬೇಕು? ಎ ಮತ್ತು ಬಿನಲ್ಲಿ 2 ಲಂಬಗಳು ಇಳಿಬೇಕು. ಯಾಕೆ? ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿದೆ. ಹೇಗೆ ಎಳೆಯೋದು? ಏನಲ್ಲಿ ಇಟ್ಕೊಳ್ಳಿ ಕಾಂಪಸ್ಸನ್ನು, ಒಂದು ಅನುಕೂಲ ತ್ರಿಜ್ಯ ಇಟ್ಕೊಳ್ಳಿ, ಒಂದು ಕಂಸ ಎಳೀರಿ. ಅಷ್ಟೇ ತ್ರಿಜ್ಯದಿಂದ ಇನ್ನೆರಡು ಕಂಸ ಎಳೀರಿ. ಅಷ್ಟೇ ತ್ರಿಜ್ಯದಿಂದ ಇನ್ನೆರಡು ಕಂಸ ಎಳೀರಿ. ಆಮೇಲೆ ಇದನ್ನು ಸೇರಿಸಿ. ಹಾಗೆ ಇಲ್ಲಿ ಕೂಡ ಮಾಡಬೇಕು. ಅನುಕೂಲ ತ್ರಿಜ್ಯ ಒಂದು ಕಂಸ ಎಳೆಯೋದು, ಇಲ್ಲಿಂದ ಇಟ್ಕೊಂಡು ಇಲ್ಲೊಂದು ಕಂಸ ಎಳೆಯೋದು, ಇಲ್ಲಿಂದ ಇಟ್ಕೊಂಡು ಇನ್ನೊಂದು ಕಂಸ ಎಳೆಯೋದು, ಇವೆರಡು ಕಂಸಗಳು ಸೇರಿಸುವಾಗ ಮಾಡೋದು. ಇವೆರಡೂ ಕೂಡ ಒಂದು ಬಿಂದು, ಅದಕ್ಕೆ ನಾವು ಪಿ ಅಂತ ಕರೆಯೋಣ. ಪಿಯಲ್ಲಿ ಛೇದಿಸುತ್ತೆ. ಇದಕ್ಕೇನಂತಾರೆ? ರೇ ಅಂತಾರೆ. ಅಥವಾ ಬಿ ಇಂದ ಸ್ಟಾರ್ಟ್ ಆಗಿ ಒಂದು ಗೆರೆ ಎಳೀರಿ, ಹೀಗೆ ಏನು ಎಳೀರಿ, ಸರಿನಾ? ಇವೆರಡು ಪಿಯಲ್ಲಿ ಛೇದಿಸುತ್ತೆ. ಇವಾಗ ಪಿ ಎ ಮತ್ತು ಪಿ ಬಿಯನ್ನು ಅಳಿಬೇಕು. ಅದಕ್ಕೆ ಮುಂಚೆ ಓ ಮತ್ತು ಪಿಯನ್ನು ಸೇರಿಸಬೇಕು. ನೀವು ಸರಿಯಾಗಿ ಮಾಡಿದರೆ ಕೋನ ಪಿಯನ್ನು ಅಳೆದಾಗ 70 ಡಿಗ್ರಿ ಬರಬೇಕು. ಕೋನ ಅಳೆದು ನೋಡಿ ಬೇಕಾರೆ. ಕೋನ ಎ ಪಿ ಮೇಲೆ ಇದನ್ನು ಇಟ್ಕೊಳ್ಳಿ. ಇಟ್ಕೊಂಡು ಈ ಕೋನ ಅಳೆದು ನೋಡಿ. 70 ಡಿಗ್ರಿ ಬಂದರೆ ನೀವು ಮಾಡಿದ ಸರಿ ಇದೆ ಅಂತ ಅರ್ಥ.
ಇದು 70 ಡಿಗ್ರಿ. ಯಾಕೆ ಇವೆರಡು ಸರಳ ಕೋನ ಪೂರಕಗಳು. ಸರಿನಾ? ಈ ಎ ಪಿ ಮತ್ತು ಬಿ ಪಿಗಳು ಬೇಕಾದ ಸ್ಪರ್ಶಕಗಳು. ಅದರ ಉದ್ದ ಅಳಿಬೇಕು. ಮೊದಲು ಒ ಪಿ ಹೇಳ್ಕೊಳ್ಳಿ. ಒ ಪಿಯ ಉದ್ದ ಸುಮಾರು 7 ಸೆಂಟಿಮೀಟರ್ ಬರುತ್ತೆ. ಇದರ ಉದ್ದ 5.3 ಬರುತ್ತೆ. 5.3. ಈಗ ಲೆಕ್ಕಾಚಾರ ನೋಡೋಣ. ರಚನಾಕ್ರಮ ಹೇಳ್ತೇನೆ ನೋಡಿ. ನೋಡಿ ರಚನಾಕ್ರಮ ಈಗ ಏನು ಮಾಡಿದ್ದೀವಿ ಅದನ್ನು ಇನ್ನೊಮ್ಮೆ ನೋಡೋಣ. ಒಂದನೇದು ಫಸ್ಟ್ ಓಕೆ ಎಂದು ವೃತ್ತ ಎಳೆದಿದ್ದು, 4 ಸೆಂಟಿ ತ್ರಿಜ್ಯ ಇರುವಂಥ ಒಂದು ವೃತ್ತವನ್ನು ಕಾಂಪಾಸ್ ಸಹಾಯದಿಂದ ಎಳೆದಿದ್ದು. ಅದಾದಮೇಲೆ ಓ ಎ ಅಂತ ಒಂದು ತ್ರಿಜ್ಯ ಎಳೆದಿದ್ದು, ಓ ಕೇಂದ್ರದಿಂದ ಓ ಎ ತ್ರಿಜ್ಯ ಎಳೆದಿದ್ದು. ಆಮೇಲೆ ಕೋನ ಎ ಒ ಬಿ ಸಮ 110 ಡಿಗ್ರಿ ಆಗುವಾಗೆ ಇನ್ನೊಂದು ತ್ರಿಜ್ಯ ಓ ಬಿ ಅಂತ ಅದು ಎಳೆದದ್ದು. ಆಮೇಲೆ ಎ ಮತ್ತು ಬಿಯಲ್ಲಿ ಲಂಬ ಕೋನಗಳನ್ನ ರಚಿಸಿದ್ದು, ಕಾಂಪಾಸ್ ಸಹಾಯದಿಂದ ಮಾಡಿದ್ದು. ಅವೆರಡು ಸೇರಿ ಪಿ ಎನ್ನಲ್ಲಿ ಛೇದಿಸುತ್ತೆ. ಪಿ ಎಲ್ಲಿ ಛೇದಿಸುತ್ತೆ, ಓ ಪಿಯನ್ನು ಸೇರಿಸಬೇಕು. ಈಗ ಪಿ ಎ ಮತ್ತು ಪಿ ಬಿಗಳು ನಮಗೆ ಬೇಕಾದ ಸ್ಪರ್ಶಕಗಳಾಗಿವೆ. ಅದನ್ನು ಅಳತೆ ಮಾಡಬೇಕು ಮತ್ತು ಲೆಕ್ಕಾಚಾರ ಮಾಡಬೇಕು. ಅದನ್ನು ಅಳತೆ ಮಾಡಿದಾಗ ಪೈಥಾಗರಸ್ ಪ್ರಮೇಯ ಪ್ರಕಾರ ಓ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್. ಅದು ಲಂಬಕೋನ ತ್ರಿಭುಜ. ಅಲ್ಲಿ ಎ ಪಿ ಸ್ಕ್ವೇರ್ ಬೇಕಾದರೆ ಓ ಪಿ ಸ್ಕ್ವೇರ್ ಮೈನಸ್ ಎ ಒ ಸ್ಕ್ವೇರ್ ಮಾಡಬೇಕು. 7 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್, 7 ಪ್ಲಸ್ 4 ಇಂಟು 7 ಮೈನಸ್ 4 ಹಾಗೆ ಮಾಡ್ಬೋದು. ಇಲ್ಲಾಂದರೆ ಈ ಥರ ಸೂತ್ರ ಹಾಕಿ ಮಾಡ್ಬೋದು. ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಲ್ಲಿ 11 ಬರ್ತದೆ, 7 ಪ್ಲಸ್ 4 11 ಬರ್ತದೆ. 11 ಇಂಟು 3 33 ಆಗುತ್ತೆ. ಸೊ ಎ ಪಿ ಈಸ್ ಈಕ್ವಲ್ ಟು ರೂಟ್ ಆಫ್ 33 ಅಂದರೆ 5.7 ಸೆಂಟಿಮೀಟರ್ ಬರುತ್ತೆ. ಸೊ ಸ್ಪರ್ಶಕ ಉದ್ದ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಈಸ್ ಈಕ್ವಲ್ ಟು 5.7 ಸೆಂಟಿಮೀಟರ್ ಬರುತ್ತೆ. ಸರಿನಾ? ಎಲ್ಲ ಮಾಡಿದಿರ್ತಾನೆ. ಓಕೆ, ಈಗ ನಾವು ಏನು ರಚನೆ ಮಾಡಿದ್ದೀವೋ ಅದೇ ರೀತಿಯ 3 ಲೆಕ್ಕಗಳು ಮಾಡ್ಕೊಂಬರಬೇಕು. ಒಂದನೇದು 5 ಸೆಂಟಿಮೀಟರು, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಭುಜಗಳಿರುವ ತ್ರಿಕೋನ ರಚಿಸಬೇಕು. ಮತ್ತು ಮತ್ತೊಂದು ತ್ರಿಕೋನವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಕೋನದ ಅನುರೂಪ ಬಾಹುಗಳ 7ನೇ 5ನೇ 7 ಇರುವಂತೆ, ಅಂದರೆ ದೊಡ್ಡದು ಬರುತ್ತೆ, ಇನ್ನೊಂದು ತ್ರಿಕೋನ ರಚಿಸಬೇಕು. ಎರಡನೇ ಕ್ವಶನ್ನು 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ. ಈಗ ತಾನು ಮಾಡಿದ್ದೀವಲ್ಲ, ಅಂದರೆ ಕೇಂದ್ರದಲ್ಲಿ 120 ಡಿಗ್ರಿ ಬರಬೇಕು. ಒಂದು ಜೊತೆ ಸ್ಪರ್ಶಕ ರಚಿಸಬೇಕು. ಮೂರನೇದು 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯ ಇರುವ 2 ಏಕಕೇಂದ್ರೀಯ ವೃತ್ತಗಳಿವೆ. 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮೇಲೆ ಒಂದು ಬಿಂದುವಿನಿಂದ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಬೇಕು. ಅದರ ಉದ್ದವನ್ನು ಅಳಿಬೇಕು. ಅಳತೆಯನ್ನು ಲೆಕ್ಕಾಚಾರ ತಾಳೆ ನೋಡಬೇಕು. ಸರಿನಾ? ಮಾಡ್ಕೊಂಬರ್ತೀರಾ? ಓಕೆ, ಥ್ಯಾಂಕ್ ಯು.